ಮಾಡ್ತೀನಿ. ನಾನು ಏನಾದರೂ ಹೇಳಿದ ನಾನು ನೋಡ್ತಾ ಇದ್ದೀನಿ. ಆಯ್ತು ಹಂಗೆ ನೀವು ನೋಡಿದಲ್ಲೇ ಒಂಥರ ಭಯ ಆಗುತ್ತಪ್ಪ. ನಿನ್ನ ಕಣ್ಣಿಗೆ ನಾವು ಬೌನ್ಸರ್ಸ್ಗಳ ಥರ ಕಾಣಿಸ್ತಾ ಇದೀವಾ? ಇಲ್ಲ ನಾನು ಹೇಳಿದ್ನ ಹಂಗೆ. ಮತ್ತೆ ಬ್ಲ್ಯಾಕ್ ಹಾಕೊಂಡಿದ್ದೀರಾ ಭಯ ಆಗುತ್ತೆ ಅಂದರೆ? ಆಯ್ತು ಈಗ ಹೋಗಿ ಸಾಕು, ಅವ್ರಿಗೆ ತಲೆ ಹರಟೆ ಮಾಡಿ. ಮುಘಲ್ ಕಾಸ್ಟ್ಯೂಮ್ ಬಗ್ಗೆ ಏನು ಹೇಳಬೇಕು ಅಂದರೆ ಇದು ನಮ್ಮದು ಜಾಸ್ತಿ ಒಳ್ಳೆ ಫ್ಯಾನ್ಸಿ ಡ್ರೆಸ್ ಥರ ಆಗಿಬಿಟ್ಟು ಫಸ್ಟೆಲ್ಲ ಹಾಕ್ಕೊಡ್ಬೇಕಾದ್ರೆ ಹಂಗೆ ಅನಿಸ್ತು, ಏನಿದು ಹಿಂಗೆ ಎಲ್ಲ ಅಡುಗೆ ಮಾಡೋದ ಅಂತ ಹೇಳ್ಬಿಟ್ಟು. ಮತ್ತು ಅದೆಲ್ಲರೂ ಒಂಥರ ಚೆನ್ನಾಗಿ ಕಂಬೈನ್ ಆಗಬೇಕಾದ್ರೆ ಒಂದು ಮುಘಲ್ ಎನ್ವೈರನ್ಮೆಂಟೇ ಕ್ರಿಯೇಟ್ ಮಾಡ್ತು. ಸ್ಟಾರ್ಟಿಂಗೇ ಹೇಳಿದೆ. ಏನು ಹೇಳಿದೆ ಹೇಳು? ಹಾಕ್ಕೊಡು. ಏನು ಹೇಳಿದೆ ಗೊತ್ತಿಲ್ಲ ಅಲ್ಲ? ಬರೀ ಮಟನ್ನ ಮೇಲೆ ಮೊಟ್ಟೆನ ಮಿಕ್ಸಿಗೆ ಹಾಕು ಅಂತ ಅಂದೆ. ನೀನು ಇರೋ ಬರೋದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ತಾ ಇದೆಯಾ? ಕಡ್ಲೆ ಹಿಟ್ಟು ಹಾಗೆ ಕಲಿಸ್ಬೇಕು. ಹೊರಗೆ ತೆಕ್ಕೊಂಡು ಕಡ್ಲೆ ಹಿಟ್ಟಾಗಿ ಕಲಿಸು, ಗಟ್ಟಿ ಆಗುತ್ತೆ. ನೀರಾಗ್ತಾ ಹೋಗುತ್ತೆ, ಜಾಸ್ತಿ ರುಬ್ದಷ್ಟು ಜಾಸ್ತಿ ನೀರಾಗುತ್ತೆ. ನೋಡ ಪೇಸ್ಟ್ ಆಗೋಯ್ತು. ಹೌದಾ? ಹ್ಞೂ ಹೇಳ್ತಾರ. ಒಂದು ಪಾತ್ರೆ ತಗೋ, ಫಸ್ಟ್ ಒಂದು ಬೌಲ್ ತಗೋ. ಅದನ್ನ ನೀರು ಹಾಕೋದಕ್ಕೆ ಒಂದು ಬೌಲ್ ತಗೋಬೋಗು. ಒಂದು ಬೌಲ್ ತಗೊಂಬೋಗು. 5 ನಿಮಿಷ ಆಗಿದೆ. ಓಡು. ಬಂದಿದ್ದಾರೆ. ಟಾಪ್ 6 ಸೆಲೆಕ್ಟ್ ಆಗಬೇಕಾಗಿದೆ. ಈಗಲೂ ಅದು ಯೂಸ್ ಮಾಡ್ಬೋದಾ ಇದು ಯೂಸ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ನನಗೆ ಅರ್ಥ ಆಗದೆ ಇರೋದು, ಏನು ಬೇಕಂದ್ರೆ ಯೂಸ್ ಮಾಡಿ ಅಂದಾಗ ಅದಕ್ಕೆ ನ್ಯೂಸ್ ಏನಿದೆ ನಿಮಗೆ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ನಿಮ್ಗೆ ಹೇಳೋದೇನು ಹೇಳಿ, ಎಷ್ಟು ಹೇಳ್ತೀವಿ ಅಷ್ಟನ್ನು ಮಾಡಿ ಅಂತ. ನೀವು ಜಾಸ್ತಿ ಮಾಡ್ತೀರಾ. 1000 ಜನಕ್ಕೆ ಮಾಡಿ ಅಭ್ಯಾಸ ನಿಮಗೆ. ಸಣ್ಣ ಕೈ ಬರೋದು ಸಿಗೋದೇ ಇಲ್ಲ ನಿಮಗೆ ಅಲ್ವಾ? ಮೊಘಲ್ ಕಲ್ಚರ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಅ ವೆರಿ ರಿಚ್ ಫುಡ್. ಲಾಟ್ ಆಫ್ ಫ್ಯಾಟ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಅಂತ ಗೊತ್ತು. ಬಟ್ ನಾವೆಲ್ಲ ಒಂದೊಂದು ಟೈಮಲ್ಲಿ ಹೋಟೆಲ್ಗೆ ಹೋಗುವಾಗ ಗೊತ್ತಾಗುತ್ತದೆ, ಯಾಕಂದರೆ ಅವ್ರು ಜಾಸ್ತಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಬಳಸಿರ್ತಾರೆ. ಸೊ ಅದು ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಇದು ವೆರಿ ರಿಚ್ ಫುಡ್ ಅಂತ. ಸ್ವಲ್ಪ ಡೈಟ್ ಕಾನ್ಷಿಯಸ್ ಇರೋರು ಅಷ್ಟು ಮುಟ್ಟಕ್ಕೆ ಹೋಗಲ್ಲ. ಸೊ ನಾವು ಇವಾಗ ಟಾಸ್ಕ್ ಬಗ್ಗೆ ಬಂದ ಮೇಲೆ ನಾವು ಮಾಡಲೇಬೇಕು. ಗ್ರಿಲ್ ಅವರು ತೊಗೊಂಬಂದ ತಕ್ಷಣ ನಾನು ತಿಳ್ಕೊಂಡಿದ್ದೆ ಶಮಿ ಕಬಾಬ್ ಮಾಡಬೇಕಿದ್ರಲ್ಲಿ ಅಂತ. ಅಷ್ಟರಲ್ಲಿ ಅವ್ರು ಹೇಳೇ ಬಿಟ್ಟರು, ನೀವು ಮಾಡೋದೇ ಶಮಿ ಕಬಾಬ್ ಅಂತ. ಸೊ ನಾನು ತಿಳ್ಕೊಂಡಿದ್ದೆ ಅವ್ರು ಸುಮ್ಮನೆ ಇಂಗ್ರೀಡಿಯೆಂಟ್ಸ್ ಕೊಡ್ತಾರೆ, ನಾವು ಅದ್ರಲ್ಲಿ ಏನು ಬೇಕಾ ಮಾಡ್ಬೋದು ಅಂತ. ಆದರೆ ಅವರೇ ಏನು ಡಿಶ್ ಮಾಡಬೇಕು ಅಂತ ಹೇಳಿದರು. ಒಂದು ಕಡೆ ಗಟ್ಟಿ ಆದರೆ ಆಮೇಲೆ ತಿರ್ಗಿಸೋದು ಈಸಿ ಆಗುತ್ತೆ. ಬಿಟ್ಬಿಡಿ ಒಂದು ಸ್ವಲ್ಪ. Last 10 seconds. 5, 4, 3, 2, 1. Hands up. ಈಗ ನಾಗರಾಜ್ ತಗೊಂಬನ್ನಿ. ತೀರಾ ಬ್ಯಾಡ್, ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್. ಯಾಕಷ್ಟು ಟೆನ್ಷನ್? ಮಾಧುರಿ, ಏನಿದೆ ಟೆನ್ಷನ್ ಮಾಡ್ಕೊಳ್ಳೋದು? ವೈ ಡು ಯು ಗೆಟ್ ಟೆನ್ಸ್ಡ್ ಎವ್ರಿ ಟೈಮ್? ಸಫಿಷಿಯಂಟ್ ಒಂದು ಬೌಲ್ ಆಫ್ ಮೀಟ್ ವಾಸ್ ಗಿವನ್ ಟು ಯು. ಅದರಲ್ಲಿ ಎಷ್ಟು ತೊಗೊಂಡು ಎಷ್ಟು ಪ್ರಪೋರ್ಷನ್ಗೆ ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಇಷ್ಟು ತೊಗೊಂಡು ಇಷ್ಟು ಹಾಕ್ಬಿಟ್ಟು ಒಂದು ಮೊಟ್ಟೆ ಹೊಡೆದು ಹಾಕ್ಬಿಟ್ರೆ ಆ ಮೊಟ್ಟೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅಥವಾ ನೀರು ಬಿಟ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗಲ್ವಾ? ಇಸ್ ದಿಸ್ ದ ವೇ ಅ ಶೀಖ್ ಕಬಾಬ್ ವಿಲ್ ಬಿ? ಶಿಲ್ಪ, ನೀವು ಮಿಕ್ಸ್ ಮಾಡ್ತಾ ಇದ್ದೀರಾ, ಕಡ್ಲೆ ಹಿಟ್ಟು ಹಾಕ್ತೀರಾ, ಬ್ರೆಡ್ ಕ್ರಮ್ಸ್ ಹಾಕ್ತೀರಾ, ಎಲ್ಲ ಹಾಕ್ತೀರಾ. ಮತ್ತೆ ಜಾಸ್ತಿ ಆಗಿದೆ ಅಂದರೆ ಇದು ಮಿಕ್ಕಿರೋ ಮೀಟ್ನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ತೀರಾ. ನಾನು ಹೇಳಿದೆ ತಾನೆ, ಇಫ್ ಯು ಆರ್ ಮೇಕಿಂಗ್ ಒಂದು ಅಮೌಂಟ್ ಬೇಕು ಅಂದಾಗ ಅಷ್ಟಕ್ಕೆ ಮಾತ್ರ ಮಾಡಬೇಕು. ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಬೇಕಾಗಿರೋ ತೊಗೊಳೋದ್ರಲ್ಲಿ ಅರ್ಥ ಇದೆಯಾ? ನಾಗರಾಜ್, ಜಾಗ ಇಲ್ಲ, ಹಿಂಗೆ ನಿಂತ್ಕೋತೀರಾ, ಸೈಡ್ಗೆ ಹಾಕ್ತೀರಾ.
ಟಾಪ್ 8 ಇದ್ದೀರಾ, ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳು. ವಿಶ್ವ ಇಲ್ಲಿವರೆಗೂ ಬಂದಿದ್ಯಾ ವಿಶ್ವ? ಸ್ವಲ್ಪ ಇನ್ನೂ ಒಂದು 25-30% ಇದೆಯಾ ನೀನಷ್ಟೇ. ನೀನು ನೆನಪಿದ್ರೆ ಟಾಪ್ 10 ಟಾಪ್ 8ಗೆ ಬಂದಿದ್ದು ಅಥವಾ ನೀನು ಇವಾಗ ಇಲ್ಲಿಗೆ ಬಂದು ನಿಂತ್ಕೊಂಡಿರೋದು ಓನ್ಲಿ ಬಿಕಾಸ್ ಆಫ್ ಯುವರ್ ಪಾರ್ಟ್ನರ್ ಅನ್ನೋದು ನಿನಗೆ ಗೊತ್ತಿರಬೇಕು. ವೆರಿ ಡಿಸಪಾಯಿಂಟಿಂಗ್ಲಿ ಐ ವಿಲ್ ಟೆಲ್ ಯು. ನಾಗರಾಜ್, ನಿಮಗೆ ಸಿಕ್ಕಿರೋದು 6 ಪಾಯಿಂಟ್ಸ್. ಶಿಲ್ಪಾ, ಯು ಗೆಟ್ 5 ಪಾಯಿಂಟ್ಸ್. ವಿಶ್ವ, ಯು ಗೆಟ್ 5.5. ಮಾಧುರ್ಯ, ಯು ಗೆಟ್ 6 ಪಾಯಿಂಟ್ಸ್. ಬಟ್ ನೋ ಬಡಿ ಡಿಸರ್ವ್ಸ್ ದಿಸ್. ಇದೆಲ್ಲ ಚಂದ್ರಣ್ಣ ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ. ಸ್ವಲ್ಪ ಸೀರಿಯಸ್ನೆಸ್ ಇರಲಿ. ಒಬ್ಬರು ಎಲಿಮಿನೇಟ್ ಆಗ್ತೀರಾ, ನಮ್ಗೆ ಎಲಿಮಿನೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ನೀವೇ ಹೋಗ್ತೀರಿ ಅಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಕಾಂಪಿಟೇಷನ್ ಹೋಗ್ತಾ ಇರುತ್ತೆ ಮುಂದಕ್ಕೆ. ಓಕೆ, ಐ ಆಲ್ ರೆಡಿ ಫಾರ್ ದ ಸೆಕೆಂಡ್ ರೌಂಡ್? 1 2 3. ಫಿರ್ನಿ ಮಾಡು ಅಂದ್ರೆ ಕಲ್ಗಚ್ಚು ಮಾಡಿಟ್ಟಿದೆಯಲ್ಲೋ. ಕುಡಿದು ನೋಡಮ್ಮ, ಕುಡಿಯೋಕ್ಕಿಂತ ಮುಂಚೆ ಮಾತಾಡಬಾರ್ದು. ಇದೇನಿದು ಹಿಂಗೆ ಫುಲ್ ಕುಯ್ಕೊಂಡು ತಿನ್ನಿ ಅಂತ. ಏನು ಫ್ಲೇವರಪ್ಪ? ಗೀ ಆ್ಯಪಲ್ ಫ್ಲೇವರ್. ಇದು ಫಿರ್ನಿ ಅಲ್ಲ ಗುರು. ಇದನ್ನ ನೋಡಿದ್ರೆ ಯಾರಿಗಾದ್ರೂ ಇದೇನು ಅಂದರೆ ಕಲ್ಗೊಚ್ಚು ಅಂತ ಹೇಳ್ಬೋದು, ಸ್ವೀಟು ಅಂತ ಹೇಳೋಕ್ಕಾಗಲ್ಲ. ಹಂಗಾರೆ ಹಸುಗಳು ಮಾತ್ರ ಕುಡ್ಸೋದಾ? ಇವಾಗ ನಾವು ಹಸುಗಳೇ ಆಗಿರೋದು ಇದು ಕುಡಿದ್ಮೇಲೆ.